ಉಡುಪಿ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಮಣಿಪಾಲದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ್ದು ಸಮಸ್ಯೆ ಸೃಷ್ಟಿಯಾಗಿದೆ. ಉಡುಪಿ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಮಳೆಯಿಂದ ಅವಾಂತರ. ಮಣಿಪಾಲದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. ಅಂಗಡಿಯಿಂದ ನೀರನ್ನು ಹೊರಹಾಕೋದೇ ಸಿಬ್ಬಂದಿ ಕೆಲಸವಾಗಿಬಿಟ್ಟಿದೆ. ಮಣ್ಣು ಮಿಶ್ರಿತ ನೀರು ನುಗ್ಗಿ ಸಾಮಗ್ರಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರ್ಪಾಲಾಗಿವೆ. ಗಮನಿಸ್ತಾ ಇದ್ರಿ, ಉಡುಪಿಯ ಬಹುತೇಕ ಭಾಗಗಳಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಇದರಿಂದ ಸಾಕಷ್ಟು ಸಮಸ್ಯೆ ತಲೆದೋರಿದೆ. ತಗ್ಗು ಪ್ರದೇಶದ ಜನ ಈ ಮಳೆಯಿಂದ ಎಂತಹ ಸಮಸ್ಯೆಗಳಿಗೆ ಸಿಲುಕ್ತಾರೆ ಅಂದರೆ ಮನೆಗಳಲ್ಲಿ ವಾಸಿಸುವುದಕ್ಕೂ ಕೂಡ ಆಗುವುದಿಲ್ಲ. ಇನ್ನು ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ಆ ಎಲ್ಲ ನೀರನ್ನು ಹೊರಹಾಕೋದ್ರಲ್ಲೇ ಅವರು ಸಮಯ ಕಳೆಯುವಂತಾಗಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಜಿಲ್ಲೆಯಲ್ಲಿ ಸುರಿದಂತಹ ಒಂದೇ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ಮತ್ತು ಮಣಿಪಾಲವನ್ನು ಸಂಪರ್ಕ ಮಾಡುವಂಥ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥದ್ದು. ನಾವು ಗಮನಿಸ್ಬೋದು, ಇಲ್ಲಿ ಅಂಗಡಿಗಳಿಗೆ ಎಲ್ಲ ಒಂದು ಅಂದರೆ ಮಣಿಪಾಲ ಭಾಗದಿಂದ ಬಂದಂಥ ಮಣ್ಣುಗಳು ಕೂಡ ಅಂಗಡಿಗಳಿಗೆ ನುಗ್ಗಿ ಸಾಕಷ್ಟು ಸಮಸ್ಯೆಯನ್ನು ಅಂಗಡಿ ಮಾಲಕರು ಎದುರಿಸ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಇಲ್ಲಿ ಅಂಗಡಿಗಳಿಗೂ ಕೂಡ ಬೆಳಿಗ್ಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು ನಾವು ಚಿತ್ರಣವನ್ನು ಅಂಗಡಿಯ ಸಿಬ್ಬಂದಿಗಳು ಕೂಡ ಈಗ ಶುಚಿತ್ವ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಎಲ್ಲವೂ ಕೂಡ ಅಂದರೆ ಬೆಳಿಗ್ಗೆ ಸುಮಾರು 3 ಗಂಟೆಗಳಿಂದ ಸುರಿಯುತ್ತಿರುವಂಥ ಧಾರಾಕಾರ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ ಉಂಟಾಗಿರುವಂಥದ್ದು. ನಾವೀಗ ಇರುವಂಥದ್ದು ಅಪ್ಸರ ಐಸ್ ಕ್ರೀಮ್ ಶಾಪಲ್ಲಿ ಇರುವಂಥದ್ದು ನಾವು ಗಮನಿಸ್ಬೋದು. ಇಲ್ಲಿ ಬೆಳಿಗ್ಗೆ ಸಾಕಷ್ಟು ನೀರು ತುಂಬಿದ್ರಿಂದ ಈ ಒಂದು ಭಾಗದಲ್ಲಿ ಕೆಸರು ಮಿಶ್ರಿತ ನೀರು ಕೂಡ ಅಂಗಡಿಗೆ ತುಂಬಿ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ಯಾವುದೇ ಒಂದು ಮಿಷನರಿಗಳಿಗೂ ಕೂಡ ಸಾಕಷ್ಟು ಹಾನಿಯಾಗಿರುವಂಥದ್ದು. ಸದ್ಯ ಇದು ಈ ಒಂದು ಭಾಗದಲ್ಲಿರುವಂಥ ಅಂಗಡಿಗಳ ಒಂದು ಚಿತ್ರಣ ಆಗಿರುವಂಥದ್ದು. ಇಲ್ಲಿಯ ಸಿಬ್ಬಂದಿಗಳು ಕೂಡ ಈಗ ಅದನ್ನು ಶುಚಿತ್ವ ಮಾಡೋಕೆ ಕೆಲಸ ಮುಂದಾಗಿರುವಂಥದ್ದು. ಮೇಡಮ್, ಎಷ್ಟು ಗಂಟೆಗೆ ಈ ರೀತಿಯ ಸಮಸ್ಯೆ ಆಯ್ತು ಅಂತ ಹೇಳಿ? ಒಂದು 8:20 ಆಗಿರ್ಬೋದು. 8:20ಕ್ಕೆ ಜೋರಾಗಿ ಮಳೆ ಬಂದು ಫುಲ್ ಇದು ಮಾತ್ರ ಅಲ್ಲ ಸರ್, ಒಳಗಡೆ ಎಲ್ಲ ನಮ್ಮ ಮನೆ ಒಳಗೆಲ್ಲ ನೀರು ಹೋಗಿದೆ. ಮನೆ ಒಳಗೆ ನೀರು ಕೆಸರು ಎಲ್ಲ ಹೋಗಿದೆ. ಮತ್ತೆ ಆಚೆ ಕಡೆ ಕಾಂಪೌಂಡ್ ಎಲ್ಲ ಬಿದ್ದು ಹೋಗಿದೆ. ಏನು ಪ್ರಮುಖ ಕಾರಣ ಏನಂತ ಹೇಳಿ? ಇಲ್ಲಿ ಎಲ್ಲ ಮೋರಿ ಎಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಆಚೆ ಕಡೆ ಫ್ಲಾಟ್ ಎಲ್ಲ ಮಾಡಿಬಿಟ್ಟು. ಮೊದಲೆಲ್ಲ ಹಾಗೆ ಹೋಗ್ತಾ ಇತ್ತು. ಇದಕ್ಕಿಂತ 2 ವರ್ಷ ಹಿಂದೆ ಸಹ ಹಾಗೆ ಫುಲ್ ನೀರೆಲ್ಲ ಬಂದಿತ್ತು. ಈಗ ಸಹ ಇವತ್ತು ಸಹ ಬಂದಿದೆ ಫಸ್ಟ್ ಒಂದೇ ಮಳೆಗೆ. ಇದು ಇಲ್ಲಿ ಅಂಗಡಿಯ ಸಿಬ್ಬಂದಿಗಳ ಮಾತಾಗಿರುವಂಥದ್ದು. ಏನಂದರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ರೀತಿಯ ಪರಿಸ್ಥಿತಿ ಆಗಿದೆ ಎಂಬುದು ಕೂಡ ಇಲ್ಲಿಯ ಒಂದು ಸಿಬ್ಬಂದಿಗಳ ಮಾತಾಗಿರುವಂಥದ್ದು. ಇರುವಂಥ ಸದ್ಯ ಶಾಸಕರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಏನು ಸರ್ ಈ ರೀತಿಯ ಸಮಸ್ಯೆ ಆಗಲಿಕ್ಕೆ ಒಂದೇ ಮಳೆಗೆ ಅಂತ? ಬಹುಶಃ ಮುಂಗಾರು ಪ್ರವೇಶವಾಗುವ ಮುಂಚಿತವಾಗಿ ಚಂಡಮಾರುತದ ಒಂದು ಇದರಿಂದ ಮಳೆ ಕಳೆದ 2 ದಿನದಿಂದ ಪ್ರಾರಂಭವಾಗಿದೆ. ಬಹುಶಃ 2-3 ದಿನದ ದಿನದಲ್ಲಿ ಹೆಚ್ಚಾಗಿ ಮಳೆ ಬರಬೇಕೆಂಬ ಒಂದು ಸೂಚನೆ ಕೂಡ ಈ ಇಲಾಖೆಯ ಮೂಲಕ ಬಂದಿದೆ. ಬಹುಶಃ ಈ ಭಾಗದಲ್ಲಿ ಹೂಳೆತ್ತುವ ಕಾರ್ಯಗಳು ನಡೀತಾ ಉಂಟು. ಬಹುಶಃ ಇನ್ನೊಂದು ವಾರದಲ್ಲಿ ಹೂಳೆತ್ತುವ ಕಾರ್ಯಗಳು ಮುಗಿತಿತ್ತು. ಆದರೆ ಈ ಮಳೆ ಅಚಾನಕ್ಕಾಗಿ ಮಳೆ ಬರಲಿಕ್ಕೆ ಹೋಗಿ ಕೆಲವೊಂದು ಕಟ್ಟಡದ ಕಾಮಗಾರಿಗಳು ನಿರ್ಮಾಣ ಹಂತದಲ್ಲಿರುವಾಗ ಕೆಲವರು ಆ ಮಣ್ಣುಗಳನ್ನು ಆ ತೋಡಿನಲ್ಲಿ ಹಾಕ್ಲಿಕ್ಕೆ ಹೋಗಿ ಸಮಸ್ಯೆಗಳಾಗಿದೆ. ಈಗಾಗಲೇ ನಗರಸಭೆಗೆ ಹೈವೇದ ಇಲಾಖೆ ಅಧಿಕಾರಿಗಳು ಸೂಚನೆ ಕೊಟ್ಟಿದೆ. ಯಾರೆಲ್ಲ ಈ ಚರಂಡಿ ನೀರು ಹಾದು ಹೋಗುವ ಚರಂಡಿಗಳನ್ನು ಅಕ್ರಮ ಮಾಡಿದ್ದಾರೆ ಅದನ್ನು ತಕ್ಷಣ ಯಾವುದೇ ನೋಟಿಸ್ ಕೊಡದೆ ಅದನ್ನು ತೆರವು ಮಾಡಬೇಕು. ಯಾವುದೇ ರೀತಿಯ ಮುಲಾಜನ್ನು ಇಟ್ಕೊಳ್ಳದೆ ಇದನ್ನು ಕೆಲಸ ಮಾಡಬೇಕಂತ ಅಧಿಕಾರಿಗಳು ಸೂಚನೆ ನೀಡಿದೆ. ಮತ್ತು ಈಗಾಗಲೇ JCBಯಿಂದ ನಗರಸಭೆ ಅಧಿಕಾರಿಗಳು ತೆರವಿನ ಕಾರ್ಯ ಮಾಡ್ತಿದ್ದಾರೆ. ಸಾಯಂಕಾಲ ಒಳಗೆ ಸಂಪೂರ್ಣವಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್, TV9 ಉಡುಪಿ.